ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ್ದು ಆಶ್ಚರ್ಯ ಅಲ್ಲ. ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಿದ ಕಾರಣಕ್ಕಾಗಿ ನಮಗೆ ಆಶ್ಚರ್ಯ ಆಗಿದೆ. ಈ ಪೆನ್ ಡ್ರೈವ್ ಅನ್ನ ಪಬ್ಲಿಕ್ ಮಾಡಿದಂಥ ನೆಲೆಯಲ್ಲಿ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, FIR ಹಾಕಬೇಕಾಗಿತ್ತು, ಕಾನೂನು ಪ್ರಕಾರ ಅವರನ್ನು ಪ್ರಶ್ನಿಸಬೇಕಾಗಿತ್ತು. ಅದನ್ನೇ ನೀವು ಮಾಡಿಲ್ಲ. ಯಾವಾಗ DKಶಿ ಅವರ ಮೇಲೆ, ಯಾವಾಗ ಮುಖ್ಯಮಂತ್ರಿಗಳ ಮೇಲೆ ದೇವರಾಜೇಗೌಡರು ಓತಪ್ರೋತವಾಗಿ ಬಾಂಬ್ ಮೇಲೆ ಬಾಂಬನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರು, ಸಾಕ್ಷ್ಯಗಳಿದೆ ಅನ್ನುವುದನ್ನ ಅಲ್ಲಲ್ಲಿ ತುಣುಕುಗಳ ರೂಪದಲ್ಲಿ ಬಿಡ್ತಾ ಬಂದ್ರು, ಆವಾಗ ನೀವು ಅಲರ್ಟ್ ಆದ್ರಿ. ಅಂದ್ರೆ ನಿಮಗೆ ಬೇಕಾದಾಗ ಕೇಸ್ ಓಪನ್ ಮಾಡೋದು, ನಿಮಗೆ ಬೇಕಾದಾಗ ಅರೆಸ್ಟ್ ಮಾಡೋದು, ನಿಮಗೆ ಬೇಡ ಅಂತಂದ್ರೆ ಅದನ್ನು ಹಾಗೆ ಪೆಂಡಿಂಗ್ ಇಡೋದು, ಇದು ಕಾನೂನಿನ ಕ್ರಮವೇ? ಯಾವಾಗ ಜೂನ್ 4ರ ಫಲಿತಾಂಶ ಬರುತ್ತೋ ಅದರ ನಂತರ ರಾಜ್ಯ ಸರ್ಕಾರ ಪತನದ ಕ್ಷಣಗಳು ಆರಂಭ ಆಗತ್ತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಕ್ಷಣಕ್ಕೂ ಹೊಸ ತಿರುವುಗಳಷ್ಟೇ ಅಲ್ಲ, ಮಹಾ ಟ್ವಿಸ್ಟ್ಗಳು ಸಿಗ್ತಾ ಇವೆ. ದೇವರಾಜೇಗೌಡ ವಕೀಲರು ಈ ಒಂದು ಪ್ರಕರಣದ ಕೇಂದ್ರ ಬಿಂದುವಾಗಿ ಕಳೆದ 1 ವಾರ 10 ದಿನದಿಂದ ಎಷ್ಟು ಆಡಿಯೋ ಬಾಂಬನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು DKಶಿ ಅವರನ್ನು ಸಂಧಾನಕ್ಕೆ BJPಯವರೇ ಆದಂಥ LR ಶಿವರಾಮೇಗೌಡ ಅವರು ಹೇಗೆ ಮಧ್ಯಸ್ಥಿಕೆಯನ್ನು ಮಾಡಿದರು, ಯಾವ್ಯಾವ ರೀತಿಯ ಸಂಭಾಷಣೆಗಳು ನಡೆದವು, ಆಮೇಲೆ ನನಗೆ ಯಾವ ರೀತಿಯ ಆಫರ್ಗಳನ್ನು ಕೊಡಲಾಯಿತು, ಈ ಎಲೆಕ್ಷನ್ನಿನ ನಂತರ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನದಿಂದ ಹಿಡಿದು ನಿನ್ನ ಇಡೀ ಜೀವನ ಒಂದು ಶಾರ್ಟಲ್ಲಿ ಹೇಗೆ ಸೆಟ್ಲ್ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದಂಥದ್ದನ್ನು ಶಿವರಾಮೇಗೌಡರು ಅವರಿಗೆ ಹೇಗೆ ಸಲಹೆಯನ್ನು ಕೊಟ್ಟರು, ಅದನ್ನು ತಾನು ಹೇಗೆ ತಿರಸ್ಕಾರ ಮಾಡಿದೆ ಮತ್ತು ಈ ಪ್ರಕರಣವನ್ನು ಇಟ್ಟುಕೊಂಡು ದೇವೇಗೌಡರ ಕುಟುಂಬವನ್ನು, ಅದರ ಜೊತೆಗೆ ಮೈತ್ರಿ ಮಾಡಿಕೊಂಡಂಥ BJPಯನ್ನು ಹೇಗೆ ಹಣಿಬಹುದು, ಪರ್ಯಾಯವಾಗಿ ಮೋದಿಯವರನ್ನು ಮತ್ತು ಕೇಂದ್ರ ಸರ್ಕಾರವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬಹುದು, ಮುಂದಿರುವಂಥ ದೇಶದ ಚುನಾವಣೆಯ ಮೇಲೆ ಈ ಪ್ರಕರಣವನ್ನು ಹೇಗೆ ನಾವು ಅದನ್ನು ಬಳಸ್ಕೋಬಹುದು, ಇವೆಲ್ಲ ಚರ್ಚೆಗಳು ಹೇಗಾಗಿದ್ದವು ಅನ್ನೋದನ್ನು ಸ್ಯಾಂಪಲ್ ಆದಂಥ ಆಡಿಯೋವನ್ನು ಬಿಡುಗಡೆ ಮಾಡಿದ್ರು ದೇವರಾಜೇಗೌಡರು. ಈ ಆಡಿಯೋ SITಯ ತನಿಖೆ ಕೇವಲ ಕಣ್ಣೊರೆಸುವ ತಂತ್ರ. SIT ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡ್ತಾ ಇಲ್ಲ. SIT ಕಾಂಗ್ರೆಸ್ಸಿನ ಅಥವಾ ರಾಜ್ಯ ಸರ್ಕಾರದ ಅಥವಾ ಸಿದ್ದರಾಮಯ್ಯ ಮತ್ತು DKಶಿ ಅವರ ನಿರ್ದೇಶನದ ಏಜೆಂಟನ ರೀತಿ ಕೆಲಸ ಮಾಡ್ತಾ ಇದೆ ಅನ್ನುವ ಎಲ್ಲ ಆರೋಪಗಳನ್ನು ದೇವರಾಜೇಗೌಡ ಮತ್ತು ಕುಮಾರಸ್ವಾಮಿ ಅವರು ಒಬ್ಬರಿಗೊಬ್ಬರು ಒಂದೇ ವೇದಿಕೆಯಲ್ಲಿ ಅಲ್ಲದೆ ಇದ್ದರೂ ಕೂಡ ಪ್ರತ್ಯೇಕವಾದ ವೇದಿಕೆಯಲ್ಲಿ ಒಂದೇ ರೀತಿಯ SIT ಮೇಲಿನ ಒಂದು ಅಪನಂಬಿಕೆಯನ್ನು ಕಂಪ್ಲೀಟಾಗಿ ಅವರು ರುಜುಗೊಳಿಸ್ತಾ ಹೋದರು. ಆ ಕಾರಣಕ್ಕಾಗಿಯೇ CBI ತನಿಖೆ ಹೇಗೆ ಅನಿವಾರ್ಯ ಅನ್ನುವುದನ್ನು ಒಂದು ನಿರ್ಣಾಯಕ ಘಟ್ಟಕ್ಕೆ ತರುವ ಪ್ರಯತ್ನವನ್ನು ಮಾಡ್ತಾ ಹೋದರು. ಆವಾಗ ವಿಶ್ರಾಂತಿಯಲ್ಲಿದ್ದಂಥ DK ಶಿವಕುಮಾರ್ ಕೂಡ ಒಂದು ತಥಾಕಚಿತವಾಗಿ ಅಲ್ಲದೇ ಇದ್ದರು, ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟರು. ಅದರ ನಂತರ ಸಿದ್ದರಾಮಯ್ಯನವರು ರಜೆಯನ್ನು ಮುಗಿಸ್ಕೊಂಡು ಬಂದು ಅವರು ಒಂದಿಷ್ಟು ಹುಂಕರಿಸಿದರು. ಆದರೆ ಶಿವರಾಮೇಗೌಡರು ಏನು ಹೇಳಿದರು, ನೀನು ಗಂಡಸುವೆ ಆದರೆ ನೀನು ಪೂರ್ಣ ಆಡಿಯೋವನ್ನು ಬಿಡುಗಡೆ ಮಾಡು. ಆವಾಗ ಆ ಸವಾಲನ್ನು ದೇವರಾಜೇಗೌಡರು ಸ್ವೀಕರಿಸಿದರು, ಆಡಿಯೋವನ್ನು ಬಿಡುಗಡೆ ಮಾಡಿದರು. 3 ಹಂತದಲ್ಲಿ 3 ತುಣುಕಾಗಿ ಆಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 2 ತುಣುಕನ್ನು ನಿಮ್ಮ ಎದುರು ನಾವು ತೋರಿಸ್ತಾ ಇದ್ದಾರೆ, ಕೇಳಿಸ್ತಾ ಇದ್ದೇವೆ. ನಮ್ಗೆ ನೋಟಿಸ್ ಕೊಡ್ತಾರಣ್ಣ SIT ಅವರು? ಕೊಡ್ತಾರೆ. ಅಲ್ಲಿ ನಾವು ಏನ್ ಮಾತಾಡೋಣ ಬೇರೆ. SIT ಅವ್ರು ಕೊಟ್ಟಾಗ್ಲೂ ಸಹಿತ DK ಬಗ್ಗೆ ನೀನ್ ಚಕಾರ ಎತ್ಬೇಡ. ಸರಿ ಅಣ್ಣ, ಸರಿ ಅಣ್ಣ. ಆ ಆಡಿಯೋ ಬಿಡುಗಡೆ ಆದ ಕೆಲವೇ ಗಂಟೆಗಳಲ್ಲಿ
3 ದಿನ ಕೋರ್ಟ್ಗೆ ರಜೆ ಇದೆ, ಆ ಕಾರಣಕ್ಕಾಗಿ ತಾನು ಫ್ಯಾಮಿಲಿಯೊಟ್ಟಿಗೆ ಪ್ರವಾಸಕ್ಕೆ ಬಂದಿದ್ದೇನೆ ಅನ್ನುವಂಥ ಒಂದು ಆಡಿಯೋವನ್ನು ದೇವರಾಜೇಗೌಡರು ಬಿಡುಗಡೆ ಮಾಡಿದರು. ಯಾಕೆ ಅಂತಂದರೆ ದೇವರಾಜೇಗೌಡರು ನಾಪತ್ತೆಯಾಗಿದ್ದಾರೆ ಅಂತ ಮಾಧ್ಯಮದಲ್ಲಿ ಸುದ್ದಿ ಪ್ರಕಟ ಆಗಲಿಕ್ಕೆ ಆರಂಭ ಆಯಿತು. ಅದಕ್ಕೂ ಒಂದು ರಿಜಾಯ್ಡರನ್ನು ಕೊಟ್ಟರು. ಆದರೆ ಹಿರಿಯೂರಿನಲ್ಲಿ ಹಿರಿಯೂರು ಠಾಣೆಯ ಪೊಲೀಸರ ಮೂಲಕ ಚಿತ್ರದುರ್ಗದ ಸಮೀಪ ದೇವರಾಜೇಗೌಡರನ್ನು ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ದೇವರಾಜೇಗೌಡರನ್ನು ಅರೆಸ್ಟ್ ಮಾಡಿದ್ದು ಆಶ್ಚರ್ಯ ಅಲ್ಲ. ದೇವರಾಜೇಗೌಡರನ್ನು ಅರೆಸ್ಟ್ ಮಾಡಿದ ಕಾರಣಕ್ಕಾಗಿ ನಮಗೆ ಆಶ್ಚರ್ಯ ಆಗಿದೆ. ದೇವರಾಜೇಗೌಡರನ್ನು ಹಾಗೆ ನೋಡಿದರೆ ಈ 26ರ ಎಲೆಕ್ಷನ್ನಿನ ಮೊದಲು 21ಕ್ಕೆ ಏನು ಬಿಡುಗಡೆ ಆಯಿತು, ಈ ಪ್ರಜ್ವಲ್ ರೇವಣ್ಣ ಅವರ ಹೇಸಿಗೆ ವಿಡಿಯೋ, ಆ ವಿಡಿಯೋ ಹೇಗೆ ಬಂತು ಪಬ್ಲಿಕ್ಕಿಗೆ ಅನ್ನುವ ದಿಕ್ಕಿನಲ್ಲಿ 4-5 ಜನರ ಹೆಸರಿದೆ. ನವೀನ್ ಗೌಡ, ಕಾರ್ತಿಕ್, ಪುಟ್ಟ ಅಲಿಯಾಸ್ ಪುಟ್ಟರಾಜು, ಹೀಗೆ ಆ ಹೆಸರು ಮುಂದುವರಿತದೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಇವರ ಜೊತೆಗೇ ದೇವರಾಜೇಗೌಡರ ಹೆಸರು ಕೂಡ ತಳಕು ಹಾಕ್ಕೊಂಡಿತ್ತು, ತಳಕು ಹಾಕ್ಕೋಬೇಕಿತ್ತು. ಯಾಕೆಂತಂದರೆ ರೇವಣ್ಣ ಕುಟುಂಬದ ಬಗ್ಗೆ ಈ ರೀತಿಯ ಆಡಿಯೋವನ್ನು ತಮ್ಮ ಫೇಸ್ಬುಕ್ಕಲ್ಲಿ ಬಿಡುಗಡೆ ಮಾಡಿದ್ರು ಹಿಂದೆ, ಅಥವಾ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದರು. ಅವರ ಕೆಲವು ಕೇಸ್ಗಳನ್ನು ಕೋರ್ಟಲ್ಲಿ ಅವರು ಫೈಟ್ ಕೂಡ ಮಾಡ್ತಾಯಿದ್ರು. ಒಂದು ರೀತಿಯಲ್ಲಿ ಈ ಮೈತ್ರಿ ಆಗುವ ಪೂರ್ವದಲ್ಲಿ ರೇವಣ್ಣನ ಕುಟುಂಬದ ವಿರುದ್ಧವೇ ಇವರು ಕಾನೂನಿನ ಸಮರವನ್ನು ಮತ್ತು ಫೇಸ್ಬುಕ್ನಲ್ಲಿ ಕೆಲವು ವಿಡಿಯೋ ಸಮರವನ್ನು ಸಾರಿದ್ರು ದೇವರಾಜೇಗೌಡರು. ಆಮೇಲೆ ಈ ಮೈತ್ರಿ ಆದ ನಂತರ ಅವರ ಧ್ವನಿಯೂ ಬದಲಾಯಿತು, ಅವರ ರೀತಿಯೂ ಬದಲಾಯಿತು, ಅವರ ನಡೆಯೂ ಬದಲಾಯಿತು. ಇದು ಕೆಲವರು ಪ್ರಶ್ನಿಸ್ತಾ ಇದ್ದರು. ಆಮೇಲೆ ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ಅಧಿಕೃತವಾದಂಥ 2900ಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ಆಕ್ರಮಣ ಆಗಿದೆ, ಲೈಂಗಿಕ ಹಗರಣದ ಒಂದು ಬಹಳ ದೊಡ್ಡ ಬಾಂಬೆಯನ್ನು ಸಿಡಿಯಲ್ಪಟ್ಟು, ಆ ನಂತರ ಬಹಳ ಬೇರೆ ಸ್ವರೂಪದಲ್ಲಿ, ಬೇರೆಯ ರೂಪದಲ್ಲಿ ದೇವರಾಜೇಗೌಡರು ಪ್ರವೇಶ ಮಾಡ್ತಾರೆ. ಈ ಪ್ರಕರಣಕ್ಕೆ ಹೊಸ ಹೊಸ ರೀತಿಯ ಟ್ವಿಸ್ಟನ್ನು ಕೊಡ್ತಾರೆ, ಹೊಸ ಹೊಸ ರೀತಿಯ ಅಖಾಡವನ್ನು ರೆಡಿ ಮಾಡ್ತಾರೆ. ಎಲ್ಲಿಯವರೆಗೆ ಅಂದರೆ ಈ ಪ್ರಕರಣವನ್ನು ದೇವೇಗೌಡರ ಕುಟುಂಬವನ್ನು ಹಣಿಯಲಿಕ್ಕಾಗಿಯೇ ಇದನ್ನು ಡಿ.ಕೆ. ಶಿವಕುಮಾರ್ ಆ್ಯಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವ ಹಂತಕ್ಕೆ ಇದು ಬಂದು ನಿಲ್ತದೆ. ಅದಕ್ಕೆ ನನ್ನ ಹತ್ರ ಸಾಕಷ್ಟು ಸಾಕ್ಷ್ಯಗಳಿದೆ. ಆ ಸಾಕ್ಷ್ಯವನ್ನು ನಾನು ಬಿಡುಗಡೆ ಮಾಡ್ತೇನೆ. ಈ ಎಲ್ಲ ಆದರೂ ಕೂಡ ಅವರನ್ನು ಈ ಪೆನ್ ಡ್ರೈವ್ನ ಪ್ರಕರಣದಲ್ಲಿ ಸಾರ್ವತ್ರಿಕಗೊಳಿಸಿದ ನೆಲೆಯಲ್ಲಿ ಅದು ಅಪರಾಧ ಅನ್ನುವುದು ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ ಆದರೂ ಕೂಡ ಅವರನ್ನು ಯಾವುದೇ ರೀತಿಯಲ್ಲೂ FIR ಹಾಕಿ ಅರೆಸ್ಟ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿರಲಿಲ್ಲ. ಈ ಪ್ರಶ್ನೆಯನ್ನು ಗೃಹ ಮಂತ್ರಿ ಪರಮೇಶ್ವರ್ ಅವರ ಹತ್ರ ಪತ್ರಕರ್ತರು ಕೇಳಿದಾಗ ದೇವರಾಜೇಗೌಡರನ್ನು ಅರೆಸ್ಟ್ ಮಾಡುವಂಥ ಸಂದರ್ಭ ಒದಗಿ ಬಂದಿಲ್ಲ, ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ನಮಗೆ ಅನಿಸ್ತಾ ಇಲ್ಲ ಅಂತಲೇ ಹೇಳಿದರು. ಆದರೆ ಯಾವಾಗ ಈ ಶಿವರಾಮೇಗೌಡರು ಮತ್ತು ದೇವರಾಜೇಗೌಡರು ಅವರಿಬ್ಬರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರನ್ನು ಸಂಧಾನಕ್ಕೆ ಕರೆತರುವಂಥ ಒಂದು ಆಡಿಯೋ ಒಂದು ತುಣುಕು ಯಾವಾಗ ಬಿಡುಗಡೆ ಆಯಿತು, ಆವಾಗ ರಾಜ್ಯ ಸರ್ಕಾರದ ಕುತ್ತಿಗೆಗೆ ಬಂತಿದ್ದು. ಆದರೂ ಎಚ್ಚರಗೊಂಡಿಲ್ಲ. ಅದನ್ನು ಬಹುಶಃ ಎಲ್ಲೋ ಒಂದು ಕಡೆ ಡೀಲ್ ಮಾಡುವ ಕೆಲಸ ಹಿನ್ನೆಲೆಯಲ್ಲಿ ನಡೆದಿತ್ತೋ ಏನೋ, ಆ ಊಹೆ ಜನ ಇವತ್ತು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಆ ಪ್ರಕರಣದ ಒಟ್ಟು ಸ್ವರೂಪ ಆಗಿದೆ. ಆವಾಗ ಈ ವಿಡಿಯೋದ ಒಂದು ತುಣುಕು, ಅದರಲ್ಲಿ ಡಿ.ಕೆ. ಶಿವರ ಧ್ವನಿ ಇತ್ತು, ಶಿವರಾಮೇಗೌಡರು ಡಿ.ಕೆ. ಶಿವರಿಗೆ ಫೋನ್ ಕೊಡ್ತೇನೆ ಅಂತ ಹೇಳಿದ್ದಿತ್ತು, ದೇವರಾಜೇಗೌಡರು ಅಣ್ಣ 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 ಅಂತ ಮಾತಾಡಿದ್ದಿತ್ತು. ಈ ತುಣುಕು ಬಂದ ನಂತರ ಶಿವರಾಮೇಗೌಡರು ಧಮಕಿ ಹಾಕಿದರು, ನಿನ್ನ ಹತ್ರ ತಾಕತ್ತಿದ್ರೆ ಪೂರ್ಣ ಬಿಡು. ಈಗ ಪೂರ್ಣ ವಿಡಿಯೋವನ್ನು ಬಿಟ್ಟಿದ್ದಾರೆ. ಆ ವಿಡಿಯೋವನ್ನು ನೀವೊಮ್ಮೆ ಕೇಳಿಸ್ಕೊಳ್ಳಿ.
ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ. ಹೌದಣ್ಣ. ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು, ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ, ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ವಿರುದ್ಧವಾಗಿ. ಒಂದು ತುಣುಕಿನ ವಿಡಿಯೋದಲ್ಲಿ ಏನಿದೆ, SIT ಅವರು ನನಗೆ ನೋಟಿಸ್ ಕೊಡ್ತಾರಾ ಅಣ್ಣ ಅಂತ ದೇವರಾಜೇಗೌಡರು ಕೇಳ್ತಾರೆ ಶಿವರಾಮೇಗೌಡರ ಹತ್ರ. ಕೊಡ್ತಾರೆ 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 ಅಂತ ಹೇಳ್ತಾರೆ. ನಾನು ಅಲ್ಲೋಗಿ ಏನು ಹೇಳಬೇಕು ಅಂತ ಕೇಳ್ತಾರೆ. ನೀನು ಹೇಳಬೇಕು, ಈ ವಿಡಿಯೋವನ್ನು ನಾನು ಇವತ್ತು ಬಿಟ್ಟದ್ದಲ್ಲ, ನನ್ನ ಫೇಸ್ಬುಕ್ಕಲ್ಲಿ ಭಾಳ ಹಿಂದೆಯೇ ಬಿಟ್ಟಿದ್ದೇನೆ. ನಮ್ಮ ತಾಲೂಕಿನಲ್ಲಿ ಇಂಥ ವ್ಯವಹಾರ ನಡೆಕೂಡ್ದು, ನಮ್ಮ ತಾಲೂಕಿನಲ್ಲಿ ಇಂಥ ವ್ಯವಹಾರ ನಡೆಕೂಡ್ದು, ಅದು ಶುದ್ಧವಾಗಿರಬೇಕು ಅನ್ನುವ ಕಾರಣಕ್ಕಾಗಿ ನಾನು ಕಾನೂನಿನ ಹೋರಾಟವನ್ನು ರೇವಣ್ಣನ ಕುಟುಂಬ ಮಾಡ್ತಾ ಇದ್ದೇನೆ. ಹಾಗಾಗಿ ಇದು ನನ್ನ ಹೊಸತಲ್ಲ ಅನ್ನುವಂಥ ಮಾತನ್ನು ನೀನು ಆಡಬೇಕು ಅನ್ನುವಂಥದ್ದು ಈಗ ನೀವು ಕೇಳಿಸ್ಕೊಂಡಂಥ ಆಡಿಯೋದಲ್ಲಿದೆ. ಇನ್ನೊಂದು ಆಡಿಯೋನು ಅವರು ಬಿಡುಗಡೆ ಮಾಡಿದ್ದಾರೆ, 3 ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆವಾಗ ಅವರು ಹೇಳ್ತಾರೆ, ಇವರು ಶಿವರಾಮೇಗೌಡರೇ ಕೇಳ್ತಾರೆ, ನಾನು DKC ಅವರಿಗೆ ಫೋನ್ ಮಾಡಿದ್ದೆ, ಅವರು ಹೇಳಿದರು ನಾನು ದೇವರಾಜೇಗೌಡರ ಹತ್ರ ಮಾತಾಡಿದ್ದು, ಫೋನ್ ಮಾಡಿದ್ದನ್ನು ಆ ದೇವರಾಜೇಗೌಡ ಎಲ್ಲೋ ಬೇರೆ ಬೇರೆ ಕಡೆ ಹೇಳ್ದಂಗೆ ಕಾಣುತ್ತೆ, ಹಂಗೆಲ್ಲ ಹೇಳಬಾರ್ದು ಅಂತ ಹೇಳು ಅಂತ ಶಿವರಾಮೇಗೌಡರು ದೇವರಾಜೇಗೌಡರಿಗೆ ಹೇಳ್ತಾರೆ. ದೇವರಾಜೇಗೌಡರು ಇಲ್ಲಣ್ಣ ನಾನು ಆ ಥರದ್ದೇನು ಹೇಳಲಿಲ್ಲ ಅನ್ನುವಂಥ ಮಾತನ್ನು ಆಡ್ತಾರೆ. ಹೀಗೆ ಆ ಆಡಿಯೋ ಮುಂದುವರಿತದೆ. ನನಗೆ ಡಿಕೆ ಅವರಿಗೆ ನಾನು ಫೋನ್ ಮಾಡಿದ್ದೆ, ಡಿಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದೇ ಯಾಕೆ ಹಂಗೆ ಹೇಳ್ಬೇಕು ಅವೆಲ್ಲವ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ, ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ, ನಾನೀಗ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ನನಗೆ ಡಿಕೆ ಅವ್ರಿಗೆ ನಾನು ಫೋನ್ ಮಾಡಿದ್ದೆ, ಡಿಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜೇಗೌಡ. ಅದನ್ನ ಫೋನಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ. ಅದೇ ಯಾಕೆ ಹಂಗೆ ಹೇಳ್ಬೇಕು ಅವೆಲ್ಲವ ಅಂತ ಅಂದ್ರು. ಅಲ್ಲ ಕಣ, ಅಲ್ಲಲ್ಲ, ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ, ನಾನೀಗ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದೀನಿ ಕಣ ಅಂತ ಅಂದೆ. ನಾವ್ಯಾಕೆ ಮಾತಾಡಕ್ ಹೋಗೋಣ? ನನಗೆ ಡಿಕೆ ಈ ಆಡಿಯೋ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ದೇವರಾಜೇಗೌಡರ ಬಂಧನ ಆಗಿದೆ. ನೀವು ಈ ಪೆನ್ಡ್ರೈವನ್ನು ಪಬ್ಲಿಕ್ ಮಾಡಿದಂಥ ನೆಲೆಯಲ್ಲಿ ದೇವರಾಜೇಗೌಡರನ್ನು ಅರೆಸ್ಟ್ ಮಾಡಬೇಕಾಗಿತ್ತು, FIR ಹಾಕಬೇಕಾಗಿತ್ತು, ಕಾನೂನು ಪ್ರಕಾರ ಅವರನ್ನು ಪ್ರಶ್ನಿಸಬೇಕಾಗಿತ್ತು. ಅದನ್ನೇ ನೀವು ಮಾಡಿಲ್ಲ. ಅವರು ಕಂಡಲ್ಲಿ ಪ್ರೆಸ್ ಮೀಟು, ಕಂಡ TVಯಲ್ಲಿ ಇಂಟರ್ವ್ಯೂ, ಇಲ್ಲ ಸಲ್ಲದ್ದು ಅಥವಾ ಸತ್ಯವೋ ಇನ್ನೂವರೆಗೂ ಅದು ಪ್ರೂವ್ ಆಗಿಲ್ಲ. ಆದರೆ ಸಂಪೂರ್ಣವಾಗಿ ನನ್ನ ಹತ್ರ ದಾಖಲೆ ಇದೆ. ಎಷ್ಟು ಅಂತಂದರೆ SITಗೆ ಕೂಡ ನಾನು ನನ್ನ ದಾಖಲೆಯನ್ನು, ಸಾಕ್ಷ್ಯವನ್ನು ಕೊಟ್ಟಿದ್ದೇನೆ. ಆದರೂ SIT ಅವರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ, SIT ಅವರಿಗೆ ಅದು ಬೇಕಾಗಿಲ್ಲ ಅನ್ನುವಂಥ ಹಲವಾರು ಸಾಕ್ಷ್ಯಗಳನ್ನು, ದಾಖಲೆಗಳನ್ನು ಕೊಟ್ಟಿದ್ದೇನೆ ಅಂತ. ಮತ್ತು ನಾನು ನನ್ನ ಹತ್ರ ಇದ್ದಂಥ ಸಾಕ್ಷ್ಯವನ್ನು ಕೊಟ್ಟರೆ ಸರ್ಕಾರ ಪತನ ಆಗತ್ತೆ, DKC ಅವರು ರಾಜಕೀಯದಿಂದ ನಿವೃತ್ತಿ ಹೊಂದಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ನಿರ್ಣಾಯಕವಾಗಿ ದೇವರಾಜೇಗೌಡರು ಹೇಳಿದರು. ಇದೆಲ್ಲವನ್ನ ಪ್ರಕರಣ ಆಗ್ತಾ ಇದ್ದರೂ ಕೂಡ ದೇವರಾಜೇಗೌಡರ ಮೇಲೆ ಯಾವುದೇ ಕಾನೂನಿನ ಕ್ರಮ ತೆಗೆದುಕೊಂಡಿರಲಿಲ್ಲ. ಈಗ ಹಾಗಾದರೆ ಯಾವ ನೆಲೆಯಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಬಂದರೆ, ಏಪ್ರಿಲ್ 1ನೇ ತಾರೀಕು 0084/2024 ಹೊಳೆ ನರಸೀಪುರ ಠಾಣೆ FIR ದಾಖಲಾದ ದಿನ ಏಪ್ರಿಲ್ 1, 2024. ಈಗ ಮೇ ತಿಂಗಳು 10ನೇ ತಾರೀಕಿನಂದು 11ನೇ ತಾರೀಕಿನಂದು ನಾನು ಮಾತಾಡ್ತಾ ಇದ್ದೇನೆ. 40 ದಿನ ಕಳೆದಿದೆ. ಒಬ್ಬ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇರುವಂಥ ಜೀವನ ನಿರ್ವಹಣೆಗೆ ಒಬ್ಬ ಹೆಣ್ಣುಮಗಳು ತನ್ನ ಮೇಲೆ ವಕೀಲ ದೇವರಾಜೇಗೌಡರಿಂದ ಲೈಂಗಿಕ ಆಕ್ರಮಣ ಆಗಿದೆ, ನನ್ನ ಒಂದು 30-40 ಸೈಟನ್ನು ಮಾರಬೇಕು ಅಂತ ಆ ಕಾರಣಕ್ಕಾಗಿ ಇವರನ್ನು ನಾನು ಪರಿಚಯಿಸ್ಕೊಳ್ತೇನೆ. ಆದರೆ ಅವರು ನಂತರ ನನಗೆ ಅಲ್ಬಾ ಇಲ್ಬಾ ಅಂತ ಹೇಳ್ತಾರೆ, ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ, ಮೈಕೈ ಮುಟ್ತಾರೆ, ಆಮೇಲೆ ಖಾಸಗಿ ಅಂಗವನ್ನು ತೋರಿಸುವಂಥ ಒಂದು ವಿಡಿಯೋದ ಮೂಲಕ ನನ್ನನ್ನು ಅಶ್ಲೀಲವಾದಂಥ ಸಂಭಾಷಣೆಗೆ ಆಹ್ವಾನಿಸ್ತಾರೆ. ಹೀಗೆ ನನ್ನ ಮೇಲೆ ಯಾವ್ಯಾವ ರೀತಿಯ ದೌರ್ಜನ್ಯ ನಡೆದಿದೆ ಅನ್ನುವುದನ್ನು
ಏಪ್ರಿಲ್ 1ರಂದು ಹೊಳೆನರಸೀಪುರದ ಠಾಣೆಯಲ್ಲಿ ಅವರು ಅಧಿಕೃತವಾಗಿ ದೂರನ್ನು ದಾಖಲೆ ಮಾಡಿದ್ದಾರೆ. 40 ದಿನ ಕಳೆದಿದೆ. ಒಂದು ವಿಡಿಯೋ ಮೂಲಕ ಇನ್ನೊಂದು ದೈಹಿಕವಾಗಿ ನನ್ನ ಮೇಲೆ ಆಕ್ರಮಣ ಮಾಡಿದ್ದಾರೆ ಅಂಥೇಳಿ ದೇವರಾಜೇಗೌಡರ ಬಗ್ಗೆ ಈ ರೀತಿಯ ಒಂದು ಕಂಪ್ಲೇಂಟ್ ಆದರೂ ಕೂಡ 41 ದಿನ ನೀವು ಯಾಕೆ ಕಾದ್ರಿ? ರೇವಣ್ಣನ ಮೇಲೆ ಕಿಡ್ನ್ಯಾಪ್ ಪ್ರಕರಣ ಆದ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ತೀರಿ. ಪ್ರಜ್ವಲ್ ರೇವಣ್ಣನ ಕೇಸನ್ನು ಇಡೀ ಒಂದು ಐತಿಹಾಸಿಕ ಪ್ರಕರಣ ಅನ್ನುವ ರೀತಿಯಲ್ಲಿ ಚಿತ್ರಿಸಲ್ಪಡ್ತದೆ. ಮತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ಸಾಮಾಜಿಕವಾಗಿ ಒಂದು ಪ್ರಚಾರಕ್ಕೆ ಒಡ್ಡುವ ಕೆಲಸ SIT ಮೂಲಕವೂ ಆಗ್ತಾ ಇದೆ, ಸರ್ಕಾರದ ಮೂಲಕವೂ ಆಗ್ತಾ ಇದೆ. ಪ್ರಜ್ವಲ್ ಈಗಲೂ ಈ ರಾಜ್ಯದ ಜನತೆಯ ಆಶಯ ಮತ್ತು ಎಲ್ಲ ಮಾಧ್ಯಮದವರ ಆಶಯ ಏನು, ಈ ಪ್ರಕರಣದಲ್ಲಿ ಪ್ರಜ್ವಲ್ ಈ ರೀತಿಯ ಒಂದು ಪಾಲ್ಗೊಳ್ಳುವಿಕೆ ಸತ್ಯವೇ ಆದರೆ ಅವರಿಗೆ ಉಗ್ರ ಶಿಕ್ಷೆ ಆಗತಕ್ಕದ್ದು ಆಗಲೇಬೇಕು. ಆದರೆ ಅದರ ಇಡೀ ಪ್ರಕರಣ ಹೋಗ್ತಾ ಇರುವ ರೀತಿ ಹೇಗಿದೆ? ಇದೇ ದೇವರಾಜೇಗೌಡರನ್ನು ತೆಗೆದುಕೊಳ್ಳೋಣ. 41 ದಿನ ನೀವೇನು ಮುಂಡಿಗೆ ತಿಂತಾ ಇದ್ದೀರಿ? ಇಂಥ ಸೀರಿಯಸ್ ಪ್ರಕರಣ ಈ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣನವರ ಹೇಸಿಗೆ ವಿಡಿಯೋದ ಬಗ್ಗೆ ಇನ್ನಿಲ್ಲದ ಚರ್ಚೆ ಆಗ್ತಾ ಇರುವ ಹೊತ್ತು ಏಪ್ರಿಲ್ 1ರಂದೇ ದೇವರಾಜೇಗೌಡರ ಮೇಲೆ ಕಂಪ್ಲೇಂಟ್ ಆಗಿದೆ. ಆದರೂ ನೀವು ಅವರ ಮೇಲೆ ಆ್ಯಕ್ಷನ್ ಯಾಕೆ ತೆಗೆದುಕೊಳ್ಳಿಲ್ಲ? ಅವರನ್ನು ಬಂಧಿಸಬೇಕು ಅಂತ ನಮಗೆ ಅನ್ನಿಸಿಲ್ಲ ಅಂತ ಸ್ವತಃ ಗೃಹ ಮಂತ್ರಿಗಳೇ ಹೇಳ್ತಾರೆ. ಯಾಕೆ? ಯಾವಾಗ DK ಅವರ ಮೇಲೆ, ಯಾವಾಗ ಮುಖ್ಯಮಂತ್ರಿಗಳ ಮೇಲೆ ದೇವರಾಜೇಗೌಡರು ಓತಪ್ರೋತವಾಗಿ ಬಾಂಬ್ ಮೇಲೆ ಬಾಂಬನ್ನು ಹಾಕ್ಲಿಕ್ಕೆ ಶುರು ಮಾಡಿದ್ರು, ಸಾಕ್ಷ್ಯಗಳಿದೆ ಅನ್ನುವುದನ್ನು ಅಲ್ಲಲ್ಲಿ ತುಣುಕುಗಳ ರೂಪದಲ್ಲಿ ಬಿಡ್ತಾ ಬಂದರು, ಆವಾಗ ನೀವು ಅಲರ್ಟ್ ಆದ್ರಿ. ಅಲ್ಲೂ ನೀವು ಅಲರ್ಟ್ ಆಗಿಲ್ಲ ನಿಜವಾಗಿ ಹೇಳಬೇಕು ಅಂದರೆ. ಅದಿಲ್ಲದಿದ್ರೆ ನೀವು 4 ದಿನ ಹಿಂದೆ ಈ ಆಡಿಯೋ ಬಂದಾಗಲೇ ನೀವು ಬಂಧಿಸ್ತಿದ್ರಿ. ಆದರೆ ಯಾವಾಗ ಈಗ ನಿನ್ನೆ ಈ ಆಡಿಯೋದ ವಿಸ್ತೃತ ಸ್ವರೂಪ ಬಂತೋ ಆವಾಗ ಶಿವರಾಮೇಗೌಡರ ಬಾಂಬು ಟುಸ್ಪಟಾಕಿ ಅಂತ ಗೊತ್ತಾಯಿತು, ಶಿವರಾಮೇಗೌಡರ ಇನ್ವಾಲ್ವ್ಮೆಂಟ್ ಇರದೇ ಇರಬಹುದು ಅನ್ನೋದು ಎಲ್ಲೂ ಜನರಿಗೆ ಖಾತ್ರಿ ಆಗ್ತಾ ಬಂತೋ ಆವಾಗ ನೀವೇನು ಮಾಡಿದ್ರಿ? ಏಪ್ರಿಲ್ 1ರಂದು ದಾಖಲಾದ 41 ದಿನದ ಹಳೆ ಕೇಸಿಗೆ ಮರುಜೀವವನ್ನು ಕೊಟ್ರಿ. ಆದರೆ ನೀವು ಒಂದನ್ನು ಮರ್ತಿದ್ದೀರಿ. ಮಾರ್ಚ್ 29ಕ್ಕೆ ಇದೇ ಸಂತ್ರಸ್ತೆಯ ಮೇಲೆ ಹನಿ ಟ್ರ್ಯಾಪ್ ಕೇಸನ್ನು ಹೆಬ್ಬಾಳ ಪೊಲೀಸ್ ಸ್ಟೇಷನ್ನಲ್ಲಿ ಇದೇ ದೇವರಾಜೇಗೌಡರು ದಾಖಲಿಸಿದ್ದಾರೆ. ಅದಕ್ಕೆ ಯಾಕೆ ಆಕ್ಷನ್ ತಗೊಳ್ಳಿಲ್ಲ ನೀವು? ಏಪ್ರಿಲ್ 1ರಂದು ಈ ಮಹಿಳೆ ಹೊಳೆನರಸೀಪುರ ಠಾಣೆಯಲ್ಲಿ ಕೇಸನ್ನು ದಾಖಲಿಸ್ತಾರೆ. ಮಾರ್ಚ್ 29ಕ್ಕೆ ಇದೇ ದೇವರಾಜೇಗೌಡರು ಇದೇ ಹೆಣ್ಣುಮಗಳ ಮೇಲೆ ನನಗೆ ಹನಿ ಟ್ರ್ಯಾಪ್ ಕೇಸನ್ನು ದಾಖಲೆ ಮಾಡಿದಾರಲ್ಲ, ನನ್ನನ್ನು ಇದಕ್ಕೆ ಬಳಸುವಂಥ ಒಂದು ತಂತ್ರ ನಡೀತಾ ಇದೆ, ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನು ಅವರು ದಾಖಲೆ ಮಾಡಿದ್ದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ನೀವು? ಅದನ್ನು ಯಾಕೆ ಅಂಡಿನಡಿ ಹಾಕಿ ಕೂತಿದ್ದೀರಿ? ಅಂದರೆ ನಿಮಗೆ ಬೇಕಾದಾಗ ಕೇಸ್ ಓಪನ್ ಮಾಡೋದು, ನಿಮಗೆ ಬೇಕಾದಾಗ ಅರೆಸ್ಟ್ ಮಾಡೋದು, ನಿಮಗೆ ಬೇಡ ಅಂತಂದರೆ ಅವರಿಂದ ಯಾವುದೇ ಸಾಧಕ ಬಾಧಕ ಇಲ್ಲ ಅಂತಾದರೆ ಅದನ್ನು ಹಾಗೆ ಪೆಂಡಿಂಗ್ ಇಡೋದು. ಇದು ಕಾನೂನಿನ ಕ್ರಮವೇ? ಇದು ಪೊಲೀಸ್ ಇಲಾಖೆಯ ಒಂದು ಕಾರ್ಯವೈಖರಿಯೇ? ಅಥವಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ತನಗೆ ಯಾರು ತಾಪತ್ರಯ ಕೊಡ್ತಾರೋ ಅವರನ್ನು ಅರೆಸ್ಟ್ ಮಾಡಿಸ್ತೀರಿ, ತಮಗೆ ಯಾರು ಪೂರಕವಾಗಿರ್ತಾರೋ ಅವರನ್ನು ಮೆಹರ್ಬಾನ್ಗಿರಿ ಮಾಡಿಸ್ತೀರಿ? ಈ ಥರದ್ದೇನಾದರೂ ತರೀಕ ಇದೆಯೇ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅನ್ನೋದು ಈಗಿನ ಪ್ರಶ್ನೆ. ನೀವು ದೇವರಾಜೇಗೌಡರನ್ನು ಬಂಧಿಸಿ, ನೋ ಪ್ರಾಬ್ಲಮ್. ಆ ಮಹಿಳೆ ಕೊಟ್ಟಂಥ ಹೇಳಿಕೆಗಳು, ಆ ಮಹಿಳೆ ಕೊಟ್ಟಂಥ ಕಂಪ್ಲೇಂಟು, ದಾಖಲಾದಂಥ FIR ಅಡಿಯಲ್ಲಿ ತನಿಖೆ ಮಾಡಿ, ಯಾರದ ಆಕ್ಷೇಪವೂ ಇಲ್ಲ. ಆದರೆ 41 ದಿನ ಏನು? 41 ದಿನ ಕಳೆಬೇಕು ಅಂತ ಏನಾದರೂ ಇತ್ತ? ಪಂಚಾಂಗ ಇತ್ತ? ಜ್ಯೋತಿಷಿಗಳು ಹೇಳಿದ್ರ? ಏನಾದರೂ ಇತ್ತ ಅದು? ಯಾಕಂದರೆ ಲಿಂಬೆಹಣ್ಣು ಹಿಡ್ಕೊಂಡು ಇಡೀ ಜೀವನವನ್ನೇ ಸುತ್ತಿದಂಥ ರೇವಣ್ಣನ ಬಗ್ಗೆನೇ ನೀವು ಜ್ಯೋತಿಷ ನೋಡಿಲ್ಲ. ಜಾಮೀನು ನಿರಾಕರಣೆ ಆದ ತಕ್ಷಣ ಅವರನ್ನು ಎಳ್ಕೊಂಡು ಹೋದ್ರಿ.
ಪ್ರಜ್ವಲ್ ರೇವಣ್ಣನ ಕೇಸು ಇಷ್ಟು ದಿನ ಆಗಿದೆ, ಪ್ರಜ್ವಲ್ ರೇವಣ್ಣನನ್ನೊಂದು ಅರೆಸ್ಟ್ ಮಾಡಲಿಕ್ಕಾಗಿಲ್ಲ, ದೇಶದಿಂದ ವಿದೇಶದಿಂದ ದೇಶಕ್ಕೆ ಕರೆತರಲಿಕ್ಕಾಗಿಲ್ಲ. ಈ ಪ್ರಕರಣ 21ಕ್ಕೆ ಬಿಡುಗಡೆ ಆಗಿದೆ, 26ಕ್ಕೆ ಮತದಾನ ಆಗಿದೆ. ಮತದಾನಕ್ಕಿಂತ ಮೊದಲನೇ ಪ್ರಜ್ವಲ್ ರೇವಣ್ಣನವರ ಈ ಹೇಸಿಗೆ ವಿಡಿಯೋ ರಾಜ್ಯಾದ್ಯಂತ ದೇಶಾದ್ಯಂತ ಹರಿಯಲ್ಪಟ್ಟಿದೆ. ಅವರ ಆರೋಪಿ ಅಂತ ನಿಮಗೆ ಅನಿಸಿದೆ. ಅದನ್ನೇ ಮೋದಿಯವರು ಹೇಳಿದ್ದು, ರಾಜ್ಯ ಸರ್ಕಾರದ ವ್ಯಾಪ್ತಿ ಇದು, ಅವರ ಕಾರ್ಯವ್ಯಾಪ್ತಿಯನ್ನು ಅವರು ಮೀರಿದ್ದಾರೆ. ನೀವು ಯಾಕೆ ಅಲರ್ಟ್ ಆಗಿಲ್ಲ, ಅವ್ರ ಮೇಲೆ ಯಾಕೆ ಕಣ್ಣು ಇಟ್ಟಿಲ್ಲ, ಯಾಕೆ ನೀವು ಏರ್ಪೋರ್ಟಲ್ಲಿ ಅವರನ್ನು ನಿಲ್ಲಿಸಿಲ್ಲ, ತಡೆ ಹಿಡಿಲಿಲ್ಲ, ಯಾಕೆ ಅವರನ್ನು ಬಿಟ್ರಿ, ನೀವು ಬಿಟ್ಟಿದ್ದಕ್ಕೆ ನಮ್ಮ ಮೇಲೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತ ಪ್ರಧಾನಿ ಮೋದಿ ಅವರು ಕೇಳಿದ್ದು ಇದೇ ಕಾರಣಕ್ಕಾಗಿ ಟೈಮ್ಸ್ ನೌವಿನ ಸಂದರ್ಶನದಲ್ಲಿ. ಅದೆಲ್ಲವನ್ನು ಬಿಟ್ಕೊಂಡು ಕೂತು ಈಗ ಜನ ಮರಳೋ ಜಾತ್ರೆ ಮರಳೋ ಅನ್ನುವ ಹಾಗೆ ನಮಗೆ ಮಂಕು ಬೂದಿ ಎರಚಕ್ಕೆ ಹೊರಟಾಗೆ ಕಾಣುತ್ತೆ. ಅವರ ಮೂಗಿನ ನೇರಕ್ಕೆ ತನಿಖೆ ನಡೀತಾ ಇದೆ, ಅವರ ಬುಡಕ್ಕೆ ಬೆಂಕಿ ಬೀಳ್ತಾ ಇದೆ, DKಶಿ ಅವರ ಬುಡಕ್ಕೆ. ಆವಾಗ ಅಲರ್ಟ್ ಆಗಿ ದೇವರಾಜೇಗೌಡರನ್ನ ಬಂಧಿಸಿದ್ದೀರಿ. ಈ ಬಂಧನ ದೇವರಾಜೇಗೌಡರನ್ನ ನಿನ್ನೆ ನೀವು ಬಂಧಿಸಿದ್ದು ಇದು ರಾಜ್ಯ ಸರ್ಕಾರಕ್ಕೆ ಉರುಳಾಗಿ ಆಗುತ್ತೆ. ನೀವು ಜನರ ವಿಶ್ವಾಸವನ್ನು ಕಳ್ಕೊಳ್ತಿದ್ದೀರಿ. ತನಿಖೆ ಹಾದಿ ತಪ್ತಾ ಇದೆ ಅನ್ನೋದಕ್ಕೆ ನೀವೇ ರುಜುವಾತನ್ನು ಕೊಡ್ತಾ ಇದ್ದೀರಿ. 29 ಮಾರ್ಚ್ಗೆ ಅವರು ಹನಿ ಟ್ರ್ಯಾಪ್ ಕೇಸನ್ನು ಹಾಕಿದ್ದಾರೆ ಹೆಬ್ಬಾಳದ ಪೊಲೀಸ್ ಸ್ಟೇಷನ್ನಲ್ಲಿ. ಅದರ ಬಗ್ಗೆ 0 ಪ್ರತಿಕ್ರಿಯೆ. ಏಪ್ರಿಲ್ 1ರಂದು ಕೊಟ್ಟಂಥ 41 ದಿನದ ಹಳೆ ಕೇಸಿಗೆ ನಿನ್ನೆ ಹಿರಿಯೂರಲ್ಲಿ ಅವರನ್ನು ಬಂಧಿಸುವ ಮೂಲಕ ಚಾಲನೆ ಕೊಟ್ಟಿದ್ದೀರಿ. ಈ ಕ್ರಮ ನಿಮ್ಮ ಯಾವ ರೀತಿಯ ಕ್ರಮ ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಬಿ ಕೇರ್ಫುಲ್. ಕೊನೆಗೂ ಜನರ ವಿಶ್ವಾಸವನ್ನು ಕಳ್ಕೊಂಡ್ರೆ, ಜನರ ಮನಸ್ಸಲ್ಲಿ ನೀವು ಅಪನಂಬಿಕೆಯನ್ನು ಹುಟ್ಟು ಹಾಕಿದರೆ, SIT ಬಗ್ಗೆ ಇರುವ ನಂಬಿಕೆಯನ್ನು ಕಳ್ಕೊಳ್ಳುವ ಹಾಗೆ ಮಾಡಿದರೆ ಕೊನೆಗೂ ನೀವು ಸಾಧಿಸುವುದೇನು? ಈಗಾಗಲೇ BJP JDS ಮೈತ್ರಿಕೂಟ ಏನು ಹೇಳ್ತಾ ಇದೆ? ಯಾವಾಗ ಜೂನ್ 4ರ ಫಲಿತಾಂಶ ಬರುತ್ತೋ ಅದರ ನಂತರ ರಾಜ್ಯ ಸರ್ಕಾರ ಪತನದ ಕ್ಷಣಗಳು ಆರಂಭ ಆಗತ್ತೆ. DKಶಿ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಟಗ್ ಆಫ್ ವಾರ್ ಆರಂಭ ಆಗತ್ತೆ. ಅವರ ಒಳಗಡೆನೇ ಇದ್ದಂಥ ಗುಂಪು ರಾಜಕೀಯ ಬಯಲಿಗೆ ಬರುತ್ತೆ ಅಂತೆಲ್ಲ ಏನು ಹೇಳ್ತಾ ಇದ್ರು. ನೀವು ಈ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇರುವ ರೀತಿಯನ್ನು ನೋಡಿದರೆ ಕಾಂಗ್ರೆಸ್ ಸರ್ಕಾರದ ಒಂದು ಮತರಾಜಕೀಯದ ಒಂದು ಟ್ರಂಪ್ ಕಾರ್ಡ್ ಆಗಿ ಇದನ್ನು ಬಳಸಿದ್ದೀರಿ ಅನ್ನುವಂಥ ಕುಮಾರಸ್ವಾಮಿ ಅವರ, ದೇವರಾಜೇಗೌಡರ, ಇನ್ನಿತರ GT ದೇವೇಗೌಡರ ಅಥವಾ BJPಗರ, ಸ್ವತಃ ಮೋದಿಯವರ ಈ ಎಲ್ಲ ಆಕ್ಷೇಪಗಳನ್ನು ಕ್ರೋಢೀಕರಿಸಿ ನೋಡಿದಾಗ ಅದರ ಒಟ್ಟು ಚಲನಶೀಲತೆಯ ಒಂದು ರೀತಿ ನೀತಿಗಳನ್ನು ಗಮನಿಸಿದರೆ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ರಾಜಕಾರಣಿಗಳು ಈ ಕೇಸನ್ನು ಅವರ ಸುಖಕ್ಕೆ, ಸ್ವಾರ್ಥಕ್ಕೆ ಮತ್ತು ರಾಜಕೀಯಕ್ಕೆ, ಅಧಿಕಾರ ರಾಜಕಾರಣದ ಒಂದು ತರೀಕಕ್ಕೆ ಬಳಸಿದ ಷಡ್ಯಂತ್ರದ ಸ್ವರೂಪವಾಗಿ ಮೇಲ್ನೋಟಕ್ಕಲ್ಲ ಒಳನೋಟಕ್ಕೂ ಕಾಣ್ತಾ ಇದೆ. ಈ ಎಲ್ಲ ಆರೋಪಗಳಿಂದ ನೀವು ಆಚೆ ನಿಲ್ಲಬೇಕು ಅಂತಾದರೆ, ಜನರಿಗೆ ಸರಿಯಾದಂಥ ಒಂದು ಪ್ರಾಮಾಣಿಕವಾದಂಥ ತನಿಖೆಯ ದಾರಿಯನ್ನು ತೋರಿಸಬೇಕು ಅಂತಾದರೆ ಪ್ರಾಯಶಃ ಅದಕ್ಕಿರುವ ಏಕೈಕ ದಾರಿ CBI. ದೇವರಾಜೇಗೌಡರನ್ನು ನೀವು ಇವತ್ತು ಬಂಧಿಸಿರ್ಬೋದು. ದೇವರಾಜೇಗೌಡರನ್ನು ನೀವು ಬಂಧಿಸುವ ಮೂಲಕ ಅವರ ಬಾಯನ್ನು ಕಟ್ಟಿದ್ದೇನೆ ಅಂತ ಭಾವಿಸಿರ್ಬೋದು. ಅವರ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು, ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ಬೋದು. ಆದರೆ ಅವರೊಬ್ಬರು ವಕೀಲರು ಅನ್ನೋದನ್ನು ಮರೆಬೇಡಿ. ಮತ್ತು ಅವರು ಏನು ಸಾಕ್ಷ್ಯವನ್ನು ಬಿಟ್ಟೋಗಿದ್ದಾರೆ ಈ ಜೈಲಿಗೆ ಹೋಗುವ ಮೊದಲು, ಅದೆಲ್ಲವೂ ಜನಜನಿತ ಆಗಿದೆ. ನೀವು ಅವರ ಆಡಿಯೋದ ವಿಸ್ತೃತ ಸ್ವರೂಪ ಬಂದ ತಕ್ಷಣ ಏನು ಬಂಧಿಸಿದ್ದೀರಿ, ಆವಾಗಲೇ ನಿಮ್ಮ ಮೇಲಿರುವ ವಿಶ್ವಾಸದ ಕೊನೆಯ ಗುಟುಕು ಕೂಡ ಆರಿ ಹೋಗಿದೆ, ಬತ್ತಿ ಹೋಗಿದೆ. ಅಪರಾಧಿ ಸ್ಥಾನದಲ್ಲಿ ಈಗ ರಾಜ್ಯ ಸರ್ಕಾರವೇ ನಿಂತಿದೆ, SIT ನಿಂತಿದೆ. ಪೊಲೀಸರ ಮೇಲಿರುವ ನಂಬಿಕೆಗಳು ಕಡಿಮೆ ಆಗ್ತಾ ಇದೆ. ಈ ಮಟ್ಟಕ್ಕೆ ಈ ಪ್ರಕರಣ ರಾಜಕೀಕರಣಗೊಳ್ಳಬಾರದಿತ್ತು. ಇದು ಅತ್ಯಂತ ಹೇಸಿಗೆ. ಈ ಕರ್ನಾಟಕಕ್ಕೆ ಎಂಥ ಶಾಪ ಬಡಿದಿದೆಯೋ ಗೊತ್ತಿಲ್ಲ. ಪ್ರತಿ ಒಂದು ಹಂತದಲ್ಲಿ ಕರ್ನಾಟಕಕ್ಕೆ, ಅದರ ಘನತೆ, ಗೌರವಕ್ಕೆ, ಇತಿಹಾಸಕ್ಕೆ ಮಸಿ ಬಳಿಯುವಂಥ ಕೆಲಸ ಇತ್ತೀಚಿನ
ಒಂದು 10-15 ದಿನಗಳಲ್ಲಿ ನಿರಂತರವಾಗಿ ನಡೀತಾ ಇದೆ. ಅತ್ಯಂತ ಖೇದಕರ ವಿಚಾರ ಇದು. ರಾಜ್ಯ ಸರ್ಕಾರ ಈ ರೀತಿಯ ರಾಜಕೀಕರಣಗೊಳಿಸಬಾರದು ಯಾವುದೇ ಪ್ರಕರಣವನ್ನು. ಇದು ಸಂಪೂರ್ಣ ರಾಜಕೀಕರಣಗೊಂಡಿದೆ, ಸಂಪೂರ್ಣ ಅಧಿಕಾರ ರಾಜಕಾರಣದ ಷಡ್ಯಂತ್ರದ ಸ್ವರೂಪವಾಗಿ ಕಾಣ್ತಾ ಇದೆ. ದೇವರಾಜೇಗೌಡರ ಬಂಧನ ಶವದ ಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆಯೇ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ನಮಸ್ತೆ.